ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ನಮಗೆ ಪತ್ರಗಳು ಬರ್ತಾ ಇದ್ದಾವೆ. ನಾವು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಿದ್ದೇವೆ. ಜೊತೆಗೆ ಆಯುಷ್ ಟಿವಿಯವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪರವಾಗಿ ಮತ್ತು ನಮ್ಮ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಈಗ ಬೇಸಿಗೆ ಕಾಲದಲ್ಲಿ ಸುಮಾರು ಜನಕ್ಕೆ ಏನಾಗ್ತದೆ ಅಂತಂದರೆ ಈ ಕಣ್ಣುರಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರ್ತದೆ. ಸೊ ಕಣ್ಣು ಉರಿ ಇರೋದು ಯಾವಾಗಲೂ. ಸೊ ಯಾಕೆಂದರೆ ಇದು ಪಿತ್ತದ ಒಂದು ಸಮಯ. ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಮಳೆಗಾಲದಲ್ಲಿ ಕಫ ಇರುತ್ತೆ, ಚಳಿಗಾಲದಲ್ಲಿ ವಾಯು ಇರುತ್ತೆ, ವಾತ, ಮತ್ತು ಬೇಸಿಗೆಯಲ್ಲಿ ಪಿತ್ತ ಇರುತ್ತೆ ಮೈಯಲ್ಲಿ. ಸೊ ಹೀಗಾಗಿ ಕಣ್ಣು ಉರಿ ಎಲ್ಲ ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಕೆಲವರೆಲ್ಲ ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಏನಾಗ್ತದೆ, ಸ್ಪೈಸಿ ಐಟಮ್ಗಳನ್ನು ಊಟ ಮಾಡ್ತೀವಿ. ಕೆಲವರು ವಿಪರೀತವಾಗಿ ನಾನ್ ವೆಜ್ ತಿನ್ನೋರಿಗೆ ಇದು ಸಹಜವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಈ ಸ್ಪೈಸಿ ಐಟಮ್ಗಳೆಲ್ಲ ಕಡಿಮೆ ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆ ಮತ್ತು ಎಳ್ನೀರು, ಪಾನಕ ಮತ್ತು ಈ ಬೇಲ್ದಣ್ಣಿನ ಜ್ಯೂಸು ಆ ಥರದ್ದೆಲ್ಲ ಕುಡಿತಾ ಏನು ಮಾಡ್ಬೋದು ಅಂದರೆ, ಈಗ ತಕ್ಷಣಕ್ಕೆ ಕಡಿಮೆ ಆಗೋಕ್ಕೆ ಈ ಸೌತೆಕಾಯಿ ಬರುತ್ತಲ್ವ, ಸೌತೆಕಾಯಿನ ಏನು ಮಾಡಬೇಕು ಅಂದರೆ ಚಿಕ್ಕದು ಪೀಸ್ ಥರ ಮಾಡಿಕೊಂಡು ಅದನ್ನು ಸುಮಾರು ಒಂದು ಪೀಸ್ನ ಕಣ್ಣು ಮೇಲೆ ಇಟ್ಕೊಂಬಿಟ್ಟು ಅದ್ರ ಮೇಲೆ ಹರಳೆಲೆ ಹಾಕಬೇಕು. ಸೊ ಹರಳೆಲೆ ಹಾಕಿ ಅದನ್ನ ನಾವು ಒಂದು ಪಟ್ಟು ಥರ ಕಟ್ಕೊಂಡು ಸುಮಾರು 1 ಗಂಟೆ 2 ಗಂಟೆ ಅದನ್ನ ಬಿಟ್ಟು ನಿದ್ದೆ ಮಾಡಿದ್ರೆ ಏನಾಗುತ್ತೆ, ಸಂಪೂರ್ಣವಾಗಿ ಕಣ್ಣೆಲ್ಲ ಪೂರ್ತಿ ತಂಪಾಗಿ ಏನಾಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಮತ್ತು ನಿದ್ದೆ ಚೆನ್ನಾಗಿ ಬರುತ್ತೆ ಇದಕ್ಕೆ. ಮತ್ತು ಈ ಕಣ್ಣಲ್ಲಿ ಏನಾದ್ರು ನಿಮಗೆ ಸ್ವಲ್ಪ ಕೊಳೆ ಏನಾದ್ರು ಇದ್ದರೆ ಅಂತ ಕೆಲವರಿಗೆಲ್ಲ ಈ ಕಣ್ಣಿಗೆ ಹೀಟಿಗೆ ಗುಳ್ಳೆಗಳಾಗ್ತವೆ ನೋಡಿ ರೆಪ್ಪೆ ಮೇಲೆಲ್ಲ. ಸೊ ಅದೆಲ್ಲ ಕೂಡ ಒಂದು 2-3 ದಿನ ಈ ಥರ ಮಾಡಿದ್ರೆ ಕರಗೋಗ್ತದೆ. ಸೊ ಅದಕ್ಕಾಗಿ ಸ್ನೇಹಿತರೆ, ಈ ಒಂದು ಕಣ್ಣೂರಿಗೆ ಸಮಸ್ಯೆಗೆ ಈ ಮನೆ ಮದ್ದನ್ನು ಮಾಡಿಕೊಂಡು ಕಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ್ಯಾವ ಊರಿಂದ ಯಾರ್ಯಾರು ಯಾವ್ಯಾವ ಆರೋಗ್ಯ ಸಮಸ್ಯೆಗಳಿಗೆ ಪತ್ರಗಳನ್ನು ಬರೆದಿದ್ದಾರೆ ಅಂತ ನೋಡುವಂಥ ಸಮಯ. ಬನ್ನಿ ಸ್ನೇಹಿತರೆ, ಈ ಮೊದಲನೇ ಪತ್ರ ಯಾವ ಊರಿಂದ ಯಾರು ಬರೆದಿದ್ದಾರೆ ಮತ್ತು ಏನು ಸಮಸ್ಯೆಯನ್ನು ಹೊತ್ತು ತಂದಿದೆ ಅಂತ ನೋಡೋಣ. ಹೆಸರು ಇವರು ರೂಪಾ ಅಂತೇಳಿ ಹಾವೇರಿಯಿಂದ ಬರೆದಿದ್ದಾರೆ ಪತ್ರನ. ಸುಮಾರು ಇವರಿಗೆ ವಯಸ್ಸು 30 ಮತ್ತು ಗೃಹಿಣಿ ಅಂತ ಹೇಳಿದ್ದಾರೆ. ಸರ್, ನಿಮ್ಮ ಒಂದು ಕಾರ್ಯಕ್ರಮವನ್ನು ನಾವು ಯಾವಾಗಲೂ ನೋಡ್ತಾ ಇರ್ತೇವೆ. ಸಾಕಷ್ಟು ನೀವು ಹೇಳಿದ ಮನೆ ಮದ್ದುಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಸೊ ನನಗೆ ಮದುವೆ ಆಗಿ ಈಗ 5 ವರ್ಷ ತುಂಬುತ್ತಾ ಬಂತು. ಇನ್ನೂ ನನಗೆ ಮಗು ಆಗಿಲ್ಲ. ನಾವು ಈ ಒಂದು ಚಿಕಿತ್ಸೆಯನ್ನು ಸಾಕಷ್ಟು ಬಾರಿ ಪಡ್ಕೊಂಡಿದ್ದೇವೆ ನಮ್ಮ ಸುತ್ತಮುತ್ತಲ ಆಸ್ಪತ್ರೆಗಳಲ್ಲಿ. ಸೊ ಅದ್ರ ಜೊತೆಗೆ ನಿಮ್ಮ ಮನೆಮದ್ದನ್ನು ಕೂಡ ಮಾಡಿದ್ದೇವೆ. ನಮಗೆ ಇನ್ನೂ ಪರಿಹಾರ ಕಂಡು ಬಂದಿಲ್ಲ. ಸೊ ಹೀಗಾಗಿ ನೀವು ಈ ಒಂದು ಬಂಜತನಕ್ಕೆ ನನಗೆ ಪರಿಹಾರ ತಿಳಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ಮತ್ತು ಈ ನನಗೆ ಭಾಳ ಸಮಸ್ಯೆ ಏನು ಅಂತಂದರೆ, ನನಗೆ ಸರಿಯಾಗಿ ಆಗೋದಿಲ್ಲ ಪ್ರತಿ ತಿಂಗಳು. ಹಾಗೆ ನಮ್ಮ ಯಜಮಾನರಿಗೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಸಾಕಷ್ಟು ಚಿಕಿತ್ಸೆಗಳನ್ನು ತಗೊಂಡ್ರೂ ಕೂಡ ನಮಗೇನಾಗಿದೆ, ಈ ಒಂದು ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಆಗೋದಾಗಲಿ ಅಥವಾ ನನ್ನ ಮುಟ್ಟು ಸಮಸ್ಯೆ ಸ್ವಲ್ಪ ದಿನ ಸರಿ ಹೋಗಿತ್ತು, ಮತ್ತು ಈಗ ಅದೇ ರೀತಿ ಮೊದಲಿನ ರೀತಿ ಆಗ್ತಾಯಿದೆ. ಸೊ ದಯವಿಟ್ಟು ನಮಗೆ ಈ ಒಂದು ನಮ್ಮ ಮಗು ಪಡೆಯುವಂಥ ಒಂದು ಸಮಸ್ಯೆಗೆ ನೀವು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ರೂಪಾ, ಹಾವೇರಿ, 30 ವರ್ಷ. ಸ್ನೇಹಿತರೆ, ಇದಕ್ಕೆ ಏನಂತಂದರೆ ಸುಮಾರು ಜನ ಈ ಥರ ಒಂದು 4 ವರ್ಷ 5 ವರ್ಷ 10 ವರ್ಷ ಆದರೂ ಕೂಡ ಎಷ್ಟೋ ಜನಕ್ಕೆ ಮಕ್ಕಳಾಗಿರೋದಿಲ್ಲ. ಸೊ ಅವ್ರಿಗೆ ಭಾಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ನಾವೆಲ್ಲ ಗಮನಿಸಿದಾಗೆ ಸುಮಾರು ಒಂದು 40-50 ವರ್ಷಗಳ ಕೆಳಗಡೆ ಪ್ರತಿಯೊಬ್ಬರ ಮನೆಯಲ್ಲೂ 4 ಜನ ಮಕ್ಕಳು, 5 ಜನ ಮಕ್ಕಳು, 8 ಜನ 10 ಜನ ಅಂತೆಲ್ಲ ಹೇಳ್ತಾ ಇದ್ವಿ. ಸೊ ಇವತ್ತೇನಾಗಿದೆ ಅಂತಂದರೆ 1 ಮಗು 2 ಮಗು ಪಡೆಯೋದೇ ಒಂದು ದುರ್ಲಭ ಆಗಿಬಿಟ್ಟಿದೆ. ಅಂದರೆ ಅಷ್ಟು ಕಷ್ಟ ಆಗಿಬಿಟ್ಟಿದೆ. ಕಾರಣ ಏನಂತಂದರೆ ನಮ್ಮದು ಬದಲಾದಂಥ ಒಂದು ಜೀವನ ಪದ್ಧತಿ, ಮತ್ತು ಬದಲಾದಂಥ ನಮ್ಮ ಅಡುಗೆ ಮನೆಯ ಒಂದು ಊಟ ಉಪಚಾರಗಳು, ಮತ್ತು ನಮ್ಮ ಲೈಫ್ ಸ್ಟೈಲು, ಮತ್ತು ನಾವು ಶಾರೀರಿಕವಾಗಿ ಯಾರೂ ಕೂಡ ಶ್ರಮನ ಜಾಸ್ತಿ ಆಗ್ತಾಯಿಲ್ಲ. ಸೊ ಇದು ಕೂಡ ಒಂದು ಏನಾಗ್ತಾಯಿದೆ, ಈ ಒಂದು ಬಂಜೆತನಕ್ಕೆ ಕಾರಣ ಆಗ್ತಾಯಿದೆ. ಸಾಕಷ್ಟು ಜನ ಇವತ್ತು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕಾರಣ ಏನಂದರೆ ಗುಟ್ಕಾ, ತಂಬಾಕು, ಮತ್ತು ಈ ಡ್ರಿಂಕ್ಸ್ ಮಾಡುವಂಥದ್ದು, ಮತ್ತು ಈ ಪೆಪ್ಸಿ, ಕೋಕೋ ಕೋಲಾ ಕುಡಿಯುವಂಥದ್ದು, ರಾತ್ರಿ ತಡವಾಗಿ ಅಡುಗೆ ಮಾಡುವಂಥದ್ದು, ಮತ್ತು ಈ ಪ್ಯಾಕೆಟ್ಗಳಲ್ಲಿ ಬಂಧಿಸಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನುವಂಥದ್ದು. ಭಾಳ ಮುಖ್ಯವಾಗಿ ಮನೆಯಲ್ಲಿ ನಾವು ಕುಕ್ಕರಲ್ಲಿ ಅಡುಗೆ ಮಾಡ್ತೀವಲ್ವ, ಸೊ ಕುಕ್ಕರಲ್ಲಿ ಅಡುಗೆ ಮಾಡೋದು ಕೂಡ ಒಂದು ಬಹುಮುಖ್ಯ ಕಾರಣವಾಗಿ ಮಾರ್ಪಾಟಾಗಿದೆ ಈ ಒಂದು ಬಂಜೆತನಕ್ಕೆ. ಸೊ ಕಾರಣ ಏನಂತಂದರೆ, ಕುಕ್ಕರಲ್ಲಿ ನಾವು ಅಡುಗೆ ಮಾಡಿದಾಗ ಏನಾಗ್ತದೆ, ಸುಮಾರು ಒಂದು 87% ಪೋಷಕಾಂಶಗಳೆಲ್ಲ ನಮಗೆ ಆವಿಯಾಗಿ ಹೋಗ್ತವೆ. ಸೊ ಕೇವಲ ನಮಗೆ 13% ಮಾತ್ರ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ ಬಾಡಿಗೆ, ಪೋಷಕಾಂಶಗಳು. ಸೊ ನಾವೆಲ್ಲ ಏನು ಅನ್ಕೊತೀವಿ, ತುಂಬ ಒಳ್ಳೆ ಊಟ ಮಾಡ್ಕೊತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ವಾಸ್ತವದಲ್ಲಿ ನಮಗೆ ಪೋಷಕಾಂಶಗಳೆಲ್ಲ ಆವಿ ರೂಪದಲ್ಲಿ ಹಾರೋಗಿರ್ತವೆ. ಸೊ ಅದಕ್ಕಾಗಿ ನೀವು ನಿಮ್ಮ ಒಂದು ಜೀವನ ಪದ್ಧತಿಯನ್ನು, ಅಡುಗೆ ಮನೆಯನ್ನು, ಸೊ ತುಂಬ ಸರಳವಾಗಿ ಹೇಳಬೇಕು ಅಂದರೆ ಒಂದು 40-50 ವರ್ಷದಿಂದ ನಮ್ಮ ದೇಶದಲ್ಲಿ ಅಡುಗೆ ಮನೆಗಳಲ್ಲಿ ಯಾವ ರೀತಿ ಅಡುಗೆ ಮಾಡ್ತಾಯಿದ್ರು ಅಂದರೆ ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ರು, ತಾಮ್ರದ ಹಂಡೆಯಲ್ಲಿ ನೀರು ಕುಡಿತಾಯಿದ್ರು, ಮತ್ತು ಬೇಳೆಕಾಳುಗಳಲ್ಲಾಗಲಿ ಹಿಟ್ಟಾಗಲಿ ನಾವೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಬಿಟ್ಟು ಸಾಂಬಾರು ಪದಾರ್ಥಗಳನ್ನು ಪ್ರತಿಯೊಂದು ಆಲ್ಮೋಸ್ಟ್ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಬಿಟ್ಟು ಊಟ ಮಾಡ್ತಾಯಿದ್ವಿ. ಸೊ ಇವತ್ತೇನಾಗಿದೆ, ಇವತ್ತೆಲ್ಲ ಕಲಬೆರಕೆ ಹೋಗ್ತವಾದಂಥ ಪ್ಯಾಕೆಟ್ ತಿಂಡಿಗಳನ್ನು
ಮತ್ತು ಬೇಕ್ರಿ ಪದಾರ್ಥಗಳನ್ನು, ರೋಡ್ ಸೈಡ್ ಜಂಕ್ಸ್ ಫುಡ್ಗಳನ್ನು, ಈ ಕೂಲ್ ಡ್ರಿಂಕ್ಸ್ಗಳನ್ನೆಲ್ಲ ತಿಂತಾ ಇದ್ದೀವಲ್ವ, ಇವೆಲ್ಲ ಮನುಷ್ಯನ ಶರೀರದ ಮೇಲೆ ಏನಾಗ್ತಾ ಇದ್ದಾವೆ, ವಿಷದ ರೀತಿ ಕೆಲಸ ಮಾಡ್ತಾ ಇದ್ದಾವೆ. ಸೊ ಹೀಗಾಗಿ ನೀವು ಈ ಒಂದು ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ನೀವು ತಂಬಾಕು ಅಥವಾ ಈ ಥರ ಜಂಕ್ ಫುಡ್ಸ್ಗಳು ಮತ್ತು ನಾನೇನು ಹೇಳಿದ್ನಲ್ವ ಇದೆಲ್ಲನೂ ಕೂಡ ಆಚೆ ಬಂದು ನೀವು ಸಾತ್ವಿಕ ಆಹಾರ ಅಂದರೆ ಪೋಷಕಾಂಶ ಭರಿತವಾದಂಥ ಆಹಾರವನ್ನು ನೀವು ನಿಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು. ಜೊತೆಗೆ ಒಂದು 40-50 ವರ್ಷದ ಹಿಂದೆ ಹೇಗೆ ನಮ್ಮ ದೇಶದಲ್ಲಿ ಆಹಾರವನ್ನು ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇದ್ರಲ್ವ, ಓಪನ್ ಪಾತ್ರೆಯಲ್ಲಿ ತಾಮ್ರದ ಹಂಡೆಯಲ್ಲಿ ನೀರು ಕುಡಿಯೋದು, ಆ ರೀತಿ ನೀವು ಅಡುಗೆ ಮನೆಯನ್ನು ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ಭಾರತ ದೇಶದ ಅಡುಗೆ ಮನೆ ಒಂದು ಕೂಡ ಔಷಧಾಲಯ. ಸೊ ಅಲ್ಲಿರ್ತಕ್ಕಂಥ ಎಣ್ಣೆ, ಬೆಣ್ಣೆ ಮತ್ತು ಬೆಲ್ಲ ಆಗಿರ್ಬೋದು, ಏನೇ ನೀವು ಅಲ್ಲಿ ಜೀರಿಗೆ, ಸಾಸಿವೆ, ಅರಿಶಿನ, ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿಗಳೆಲ್ಲ ನಿಮಗೇನಿದೆ ಆಯುರ್ವೇದ ಗ್ರಂಥಗಳಲ್ಲಿ ಔಷಧೀಯ ಗುಣಗಳಂತಿದೆ. ಜೀರಿಗೆ ಔಷಧಿ ಗುಣಗಳು, ಸಾಸಿವೆ ಔಷಧಿ ಗುಣಗಳಂತ, ಇವೆಲ್ಲ ಔಷಧಿಗಳು. ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ದೀವಿ, ಯಾರೋ ಒಬ್ಬರು ವೈದ್ಯರ ಹತ್ರ ಹೋಗಿ ನಾವು ಯಾವುದೋ ಒಂದು ಮಾತ್ರೆಗಳನ್ನು ತೊಗೊಂಡ್ರೆ ಅಥವಾ ಬೇರೆ ಏನಾದ್ರು ಚೂರ್ಣಗಳನ್ನು ತೊಗೊಂಡ್ರೆ ಅಥವಾ ಬೇರೆ ಯಾವುದೋ ಔಷಧಿ ತೊಗೊಂಡ್ರೆ ಮಾತ್ರ ಔಷಧಿ ಅಂದ್ಕೊಂಡಿದ್ದೀವಿ. ಸೊ ಭಾಳ ಮುಖ್ಯವಾಗಿ ನಮ್ಮ ದೇಶದ ಅಡುಗೆ ಮನೆ ಇದೆ ಅಲ್ವಾ, ಅದೊಂದು ದೊಡ್ಡ ಫಾರ್ಮಸಿ. ಸೊ ಅಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಯಾವ ರೀತಿ ಯಾವ ಋತುಮಾನದಲ್ಲಿ ಯಾವ ರೀತಿ ಬಳಸಬೇಕಂತ ಗೊತ್ತಾದರೆ ಖಂಡಿತವಾಗ್ಲೂ ಅದೇ ಒಂದು ದೊಡ್ಡ ಔಷಧಿ. ಸೊ ಹೀಗಾಗಿ ಬಂಧುಗಳೇ, ಈ ಒಂದು ಜೀವನ ಪದ್ಧತಿಯನ್ನು ಮತ್ತು ಈ ಒಂದು ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಂಡ್ರೆ ನಿಮಗೆ ಅಲ್ಲೊಂದು 100ಕ್ಕೆ 50% ನಿಮ್ಮ ಸಮಸ್ಯೆ ಕ್ಲಿಯರ್ ಆದಂಗೆ. ಸೊ ಹೀಗಾಗಿ ನೀವೇನು ಮಾಡ್ಬೋದು ಅಂತಂದರೆ, ಭಾಳ ಮುಖ್ಯವಾಗಿ ಈ ಒಂದು ವೀರ್ಯಾಣುಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಮತ್ತು ಇವರಿಗೆ ಮುಟ್ಟು ಸರಿ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ಕೋಬೇಕು ಅಂತಂದರೆ, ಭಾಳ ಮುಖ್ಯವಾಗಿ ಮಹಿಳೆಯರು ಮುಟ್ಟು ಸರಿ ಆಗಬೇಕು ಅಂತಂದರೆ ಏನು ಮಾಡಬೇಕಂದ್ರೆ, ಶರೀರದಲ್ಲಿ ರಕ್ತದ ಅಂಶವನ್ನು ಕರೆಕ್ಟಾಗಿ ಇಟ್ಕೋಬೇಕು. ನಾವು ಏನು ರಕ್ತ ಇರುತ್ತಲ್ವ, ರಕ್ತ ಸುಮಾರು ಜನಕ್ಕೆ ಏನಾಗಿರುತ್ತೆ, ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುತ್ತೆ, 8, 7 ಆ ಥರ ಇರುತ್ತೆ. ಅಂಥವ್ರಿಗೆ ಈ ಗರ್ಭದಲ್ಲಿ ಇರ್ರೆಗ್ಯುಲರ್ ಪೀರಿಯಡೆಲ್ಲ ಆಗೋದು ಕಾಮನ್ನು. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ರಕ್ತವನ್ನು ಹೆಚ್ಚಿಗೆ ಉತ್ಪತ್ತಿ ಮಾಡ್ಕೋಬೇಕು ಶರೀರದಲ್ಲಿ. ಹೇಗೆ ಅಂತಂದರೆ, ನಾವು ಕಬ್ಬಿನ ಹಾಲಿಗೆ ಸ್ವಲ್ಪ ಸುಣ್ಣವನ್ನು ಹಾಕಿ ಕುಡಿಯುವಂಥದ್ದಾಗಿರ್ಬೋದು, ಅಥವಾ ದಾಳಿಂಬೆ ಜ್ಯೂಸ್ಗೆ ಸುಣ್ಣವನ್ನು ಹಾಕಿ ಕುಡಿಯುವಂಥದ್ದಾಗಿರ್ಬೋದು, ನಿತ್ಯ ಎಲೆ ಅಡಿಕೆ, ಸುಣ್ಣ, ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಸೋಂಪು ಕಾಳನ್ನ ಊಟದ ನಂತರ ತಿನ್ನುವಂಥದ್ದು, ಹಾಗೆ ಕ್ಯಾರೆಟು ಮತ್ತು ಬೀಟ್ರೂಟ್ಗಳ ಹೆಚ್ಚಿಗೆ ಬಳಕೆ ಮಾಡುವಂಥದ್ದು, ಮತ್ತು ಖರ್ಜೂರ, ತುಪ್ಪ, ಹಾಲು, ಮೊಸರು, ಬೆಣ್ಣೆ ಯಥೇಚ್ಛವಾಗಿ ನಾವು ನಿಯಮವನ್ನು ಅರಿತು ಊಟ ಮಾಡಬೇಕು. ಸೊ ನಾವೇನು ಮಾಡ್ತಾಯಿದ್ವಿ ಅಂತಂದರೆ, ಬೆಳಿಗ್ಗೆ ನಮ್ಮ ಆಯುರ್ವೇದದಲ್ಲಿ ಏನು ಹೇಳುತ್ತೆ, ನಮಗೆ ಮಹಾರಾಜನ ಥರ ಊಟ ಮಾಡಿ ಅಂತ ಹೇಳ್ತಾರೆ. ಸೊ ನಾವೇನು ಮಾಡ್ತಾಯಿದ್ವಿ, ಆ ಜಾಗದಲ್ಲಿ ಸ್ವಲ್ಪ ಉಪ್ಪಿಟ್ಟು, ಅವಲಕ್ಕಿನೋ, ಚಿತ್ರಾನ್ನನೋ, ಪುಳಿಯೋಗರೆನೋ ತಿಂತಾಯಿದ್ವಿ. ಸೊ ಮಹಾರಾಜನ ಥರ ಊಟ ಅಂದರೆ ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತಲ್ವ ಆಹಾರ, ಪೋಷಕಾಂಶ ಭರಿತವಾದಂಥ ಆಹಾರ ತಿನ್ನಬೇಕು. ಮಧ್ಯಾಹ್ನ ಕಡಿಮೆ ತಿನ್ನಬೇಕು ಮತ್ತು ರಾತ್ರಿ ಇನ್ನೂ ಕಡಿಮೆ ತಿನ್ನಬೇಕು, ಬೇಗ ತಿನ್ನಬೇಕು. ನಾವೇನು ಮಾಡ್ತಾಯಿದ್ವಿ, ಬೆಳಗ್ಗೆ ತುಂಬ ಕಡಿಮೆ ತಿಂತಾಯಿದ್ವಿ, ಮಧ್ಯಾಹ್ನ ಮೀಡಿಯಮು, ರಾತ್ರಿ ಲೇಟಾಗಿ ತುಂಬ ಜೋರಾದಂಥ ಊಟ ಮಾಡ್ತಾಯಿದ್ವಿ. ಸೊ ಅವಾಗ ಏನಾಗ್ತದೆ, ಅಜೀರ್ಣ ಸಮಸ್ಯೆಯಿಂದನೂ ಕೂಡ ಈ ಒಂದು ನಪುಂಸಕತೆ ಬರ್ತದೆ. ಮತ್ತು ಅಜೀರ್ಣದಿಂದ ಗ್ಯಾಸ್ಟ್ರಿಕ್ ಉತ್ಪತ್ತಿ ಆಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ಕಿಂದ ಮಲಬದ್ಧತೆ ಇರುತ್ತೆ. ಮಲಬದ್ಧತೆ ಎಲ್ಲ ಆದಾಗ ಏನಾಗುತ್ತೆ, ನಮಗೆ ಈ ನಪುಂಸಕತೆ ಅಥವಾ ಈ ಒಂದು ಗರ್ಭದ ಸಮಸ್ಯೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಹೀಗಾಗಿ ನೀವು ಭಾರತ ದೇಶದ ಒಂದು ಜೀವನ ಪದ್ಧತಿಯನ್ನು ಪಾಲನೆ ಮಾಡಿಕೊಂಡು, ಆಹಾರ ಪದ್ಧತಿಯನ್ನು ಪಾಲನೆ ಮಾಡಿಕೊಂಡು, ಮತ್ತು ಅಡುಗೆ ಮನೆಯಲ್ಲಿ ನಾವೇ ಸ್ವತಃ ತಯಾರು ಮಾಡಿರ್ತಕ್ಕಂಥ ಆಹಾರಗಳನ್ನು ಸೇವಿಸ್ತಾ ನಾವೇನು ಮಾಡ್ಬೋದು ಅಂತಂದರೆ, ಭಾಳ ಮುಖ್ಯವಾಗಿ ಈ ಒಂದು ಪೀರಿಯಡ್ ಸರಿಯಾಗಿ ಹೋಗಬೇಕಂದ್ರೆ ರಕ್ತ ಇಂಪ್ರೂವ್ ಮಾಡ್ಕೋಬೇಕು. ಜೊತೆಗೆ ನಿತ್ಯ ಬೆಳಗ್ಗೆ ಒಂದು 6-6:30 ಹಂಗೆ ಒಂದು 10 ಕಪ್ಪು ತುಳಸಿ ಎಲೆ ಮತ್ತು ಒಂದು 2-3 ಇಂಚು ಲೋಳಸರದ ಜೆಲ್ಲನ್ನು ನಾವು ನಿತ್ಯ ಸೇವನೆ ಮಾಡ್ತಾ ಬಂದಾಗ ಏನಾಗ್ತದೆ, ಈ ಒಂದು ಗರ್ಭದ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ. ಇದು ಮೊದಲನೇ ಔಷಧಿ. ಸೊ ನಿಮಗೆ ಲೋಳಸರ ಬಂದ್ಬಿಟ್ಟು ನಮ್ಮ ಸಂಸ್ಕೃತದಲ್ಲಿ ಕುಮಾರಿ ಅಂತಾರೆ. ಇದಕ್ಕೆ ಕುಮಾರಿ ಅಂದರೆ ಹೆಣ್ಮಕ್ಳು. ಸೊ ಹೆಣ್ಮಕ್ಳಿಗೆ ಇದು ಅದ್ಭುತವಾಗಿ ಗರ್ಭದ ಮೇಲೆ ಕೆಲಸ ಮಾಡ್ತಕ್ಕಂಥ ಒಂದು ಔಷಧಿ. ಸೊ ಹಾಗೆ ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ಈ ಒಂದು ಲೋಳಸರದ ಜೊತೆಗೆ ನಾವು ರಾತ್ರಿ ಮಲಗಬೇಕಾದ್ರೆ ಹಾಲು ಮತ್ತು ಕೇಸರಿ, ಒಂದು 4-5 ಚಮಚ ದೇಶಿ ಹಸುವಿನ ತುಪ್ಪ ಹಾಕ್ಕೊಂಡು ಮಲಗಬೇಕಾದ್ರೆ ಕುಡಿದ್ರೆ ಏನಾಗುತ್ತೆ, ಗರ್ಭ ಆರೋಗ್ಯಯುತವಾಗ್ತದೆ. ಮತ್ತು ಈ ಕೇಸರಿ ಬಂದ್ಬಿಟ್ಟು ಗರ್ಭನ ಸ್ಟ್ರಾಂಗ್ ಮಾಡ್ತದೆ. ಸೊ ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇದು ನಿಮಗೆ ಹಾಲು ಮತ್ತು ಕೇಸರಿ ಮತ್ತು ತುಪ್ಪ ಕುಡಿಯೋದ್ರ ಜೊತೆಗೆ ಬೇಕಾದ್ರೆ ಕಲ್ಸಕ್ಕರೆ ಸೇರಿಸ್ಕೋಬೋದು. ಬೆಳಗ್ಗೆ ಲೋಳಸರ ಇವೆರಡರ ಜೊತೆಗೆ ಏನು ಮಾಡಬೇಕು ಅಂತಂದರೆ, ನಿತ್ಯ ಊಟ ಆದಮೇಲೆ ಎಲೆ ಅಡಿಕೆ, ಸುಣ್ಣ, ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಸೋಂಪು ಕಾಳು ಇವನ್ನ ನಿತ್ಯ ಅಗಿತಾ ಬಂದರೂ ಏನಾಗ್ತದೆ, ನಮಗೆ ಏನಾಗ್ತದೆ, ಶರೀರದಲ್ಲಿ ವೀರ್ಯಾಣುಗಳ ಸಂಖ್ಯೆ ಮತ್ತು ಅಂಡಾಣುಗಳ ಒಂದು ರಿಲೀಸ್ ಆಗುವಂಥದ್ದು. ಮತ್ತು ಸುಣ್ಣ ಬಂದ್ಬಿಟ್ಟು ಗರ್ಭಕ್ಕೆ ತುಂಬ ಒಳ್ಳೆಯ ಔಷಧಿ ಅದು. ಸೊ ಔಷಧಿ ಅಂತ ನಮ್ಗೆ ಯಾರೂ ಹೇಳಲಿಲ್ಲ ನಮ್ಮ ದೇಶದಲ್ಲಿ. ಸೊ ನಮ್ಮ ತಾತ ತಿಂತಾಯಿದ್ರು, ನಮ್ಮ ತಾಯಿ ತಿಂತಾಯಿದ್ರು. ಈಗ ನಮ್ಮ ಜನ್ರೇಷನ್ ಅವ್ರು ನಾವು ನಿಲ್ಲಿಸಿದ್ದೀವಿ. ಸೊ ಬಾಣಂತನ ಮಾಡ್ಬೇಕಾದ್ರೆ ನಾವೆಲ್ಲ ಗಮನಿಸ್ತೀವಿ, ಮನೆಗಳಲ್ಲೆಲ್ಲ ಎಲೆ ಅಡಿಕೆ ಸುಣ್ಣ ತಿನ್ನಿಸ್ತಾರೆ. ಆ ಸುಣ್ಣ ಬಂದ್ಬಿಟ್ಟು ಗರ್ಭವನ್ನು ಶುದ್ಧಿ ಮಾಡುವಂಥದ್ದು ಮತ್ತು ಗರ್ಭವನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಸೊ ಹೀಗಾಗಿ ಈ 3 ಮನೆಮದ್ದುಗಳನ್ನು ಮಾಡಿಕೊಂಡು ನೀವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ನಿತ್ಯ ನೀವು ವಾರದಲ್ಲಿ 3 ಬಾರಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ಎಣ್ಣೆ ಸ್ನಾನ ಮಾಡಬೇಕು. ಹೆಣ್ಮಕ್ಳಾಗಿದ್ದರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಈ 3 ದಿನ ನೀವು ಎಣ್ಣೆ ಸ್ನಾನ ಮಾಡಿದ್ರೆ ಏನಾಗ್ತದೆ, ಶರೀರದಲ್ಲಿ ನಿಮಗೆ ಎಣ್ಣೆ ಮಜ್ಜನ
ತುಂಬ ರಕ್ತ ಸಂಚಾರಕ್ಕೆ, ನರಗಳ ಒಂದು ಶಕ್ತಿಗೆ ಮತ್ತು ಮಾಂಸಖಂಡಗಳ ಶಕ್ತಿಗೆ ತುಂಬ ನೆರವಾಗ್ತದೆ. ಆಯುರ್ವೇದದಲ್ಲಿ ಅಭ್ಯಂಗಂ ಪರಮೌಷಧಿ ಅಂತ ಹೇಳಿದೆ. ಅಭ್ಯಂಗ ಅಂದರೆ ಎಣ್ಣೆ ಸ್ನಾನ, ತುಂಬ ದೊಡ್ಡ ಔಷಧಿ ಅದು. ಸೊ ಔಷಧಿ ಅಂತ ನಮ್ಗೆ ಯಾರೂ ಹೇಳಲಿಲ್ಲ, ಇದನ್ನ ಸುಮ್ಮನೆ ಮಾಡ್ತಾ ಬರ್ತಾಯಿದ್ರು, ಪರಂಪರೆಯಿಂದ ಬಂದಿತ್ತು, ಈಗ ನಿಲ್ಲಿಸಿದ್ದೀವಿ, ಅದಕ್ಕೆ ಇಂಥ ಸಮಸ್ಯೆಗಳು ಬರ್ತಾ ಇದ್ದಾವೆ. ಆದ್ದರಿಂದ ಈ ಎಣ್ಣೆ ಸ್ನಾನ ಮತ್ತು ಲೋಳಸರ ಮತ್ತು ಕಪ್ಪು ತುಳಸಿಯ ಒಂದು ಸೇವನೆ, ಬೆಳಗ್ಗೆ ರಾತ್ರಿ ಮಲಗಬೇಕಾದ್ರೆ ಕೇಸರಿ ಹಾಲು ಮತ್ತು ಕಲ್ಸಕ್ಕರೆ ಸೇವನೆ ಮಾಡ್ತಾ ಕ್ಯಾರೆಟು, ಬೀಟ್ರೂಟು ಮತ್ತು ರಕ್ತ ಉತ್ಪತ್ತಿ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ನಿಮಗೆ ಹೆಣ್ಮಕ್ಳ ಗರ್ಭದ ಸಮಸ್ಯೆಗಳೆಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತವೆ. ಇದು ಒಂದು ಹೆಣ್ಮಕ್ಳಿಗಾಯಿತು. ಸೊ ಇವರ ಪುರುಷರಿಗೆ, ಈ ರೂಪ ಅವರ ಹಸ್ಬೆಂಡ್ ಅವ್ರಿಗೆ ಏನಾಗಿದೆ ಅಂದರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ಇವರು ಕೂಡ ಎಣ್ಣೆ ಸ್ನಾನ ಮಾಡಬೇಕು. ಸೋಮವಾರ, ಬುಧವಾರ ಮತ್ತು ಶನಿವಾರ ಇಡೀ ಶರೀರಕ್ಕೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ, ಇವು ಮೂರರ ಮಿಕ್ಸರನ್ನಾದರೂ ಮಾಡ್ಬೋದು ಅಥವಾ ಒಂದೊಂದೇ ಎಣ್ಣೆ ಆದರೂ ಮಾಡ್ಬೋದು. ಇವರು ಎಣ್ಣೆಗೆ ತುಂಬ ಮೈಗೆಲ್ಲ ಉಜ್ಕೊಂಡು ಚೆನ್ನಾಗಿ ಎಣ್ಣೆ ಸ್ನಾನ ಮಾಡ್ತಾ ಬಂದರೆ ಈ 3 ದಿನಗಳಲ್ಲಿ ನಿಮಗೆ ಶರೀರದಲ್ಲಿ ಮಾಂಸಖಂಡಗಳಿಗೆ, ನರಗಳಿಗೆ ಮತ್ತು ದೇಹಕ್ಕೆ ಶಕ್ತಿ ಬರುತ್ತೆ. ಸೊ ಹಾಗೆ ನಿಮ್ಮ ವೀರ್ಯಾಣುಗಳ ಉತ್ಪತ್ತಿಗೂ ಕೂಡ ಇದು ಸಹಕಾರಿಯಾಗುತ್ತೆ. ನೀವು ಕೂಡ ಅಷ್ಟೇ ಪ್ರತಿದಿನ ಎಲೆ, ಅಡಿಕೆ, ಸುಣ್ಣ, ಚಕ್ಕೆ, ಏಲಕ್ಕಿ, ಲವಂಗನ ನಿತ್ಯ ಒಂದು 4-5 ಬಾರಿ ಸೇವನೆ ಮಾಡುವಂಥದ್ದು. ಹಾಗೆಯೇ ವೀರ್ಯಾಣುಗಳ ಸಂಖ್ಯೆ ತುಂಬ ಚೆನ್ನಾಗಿ ಉತ್ಪತ್ತಿ ಆಗಬೇಕು ನಮ್ಮ ಶರೀರದಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಬರುತ್ತಲ್ವ, ನಮ್ಮ ಗಸಗಸೆ, ಚಕ್ಕೆ ಮತ್ತು ಲವಂಗ, ಏಲಕ್ಕಿ ಇವನ್ನೆಲ್ಲ ಅಡುಗೆಯಲ್ಲಿ ಹೆಚ್ಚಾಗಿ ಬಳಸೋದ್ರ ಜೊತೆಗೆ ನೀವು ಸ್ವಲ್ಪ ಈ ಗಸಗಸೆಯನ್ನು ಹಾಲಿಗೆ ಹಾಕ್ಕೊಂಡು ಕುಡಿತಾ ಬಂದರೆ, ಸ್ವಲ್ಪ ಚಕ್ಕೆ ಪುಡಿಯನ್ನೆಲ್ಲ ಸೇರಿಸಿ, ಆವಾಗಲೂ ಕೂಡ ನಿಮಗೆ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಇದರಿಂದ ನೀವು ಈ ಬಂಜೆತನದ ಸಮಸ್ಯೆಯಿಂದ ಆಚೆ ಬರ್ಬೋದು. ಸೊ ಈ ಎಲ್ಲ ಮನೆಮದ್ದುಗಳನ್ನು ಮಾಡಿಯೂ ಕೂಡ ನಮಗೆ ಈ ಒಂದು ಸಮಸ್ಯೆಯಿಂದ ಆಚೆ ಬರ್ತಾ ಇಲ್ಲ ಅಂತಂದರೆ, ನೀವು ಬೇಕಾದರೆ ನೇರವಾಗಿ ನೀವು ನಮ್ಮ ಮನೆಗೆ ಬಂದು ಭೇಟಿಯಾಗಿ ನಿಮಗೆ ಔಷಧ ಉಪಚಾರವನ್ನು ಪಡೆದು ನೀವು ಈ ಸಮಸ್ಯೆಯಿಂದ ಆಚೆ ಬರ್ಬೋದು. ಸಾಕಷ್ಟು ಜನ ನಮ್ಮಲ್ಲಿ ಬಂಜೆತನಕ್ಕೆ ಔಷಧಿ ತಗೊಂಡು ಸುಮಾರು ಜನ ಸಂತಾನ ಪ್ರಾಪ್ತಿಯನ್ನು ಪಡ್ಕೊಂಡಿದ್ದಾರೆ. ನೀವು ಕೂಡ ಒಂದು ಸೌಲಭ್ಯವನ್ನು ಪಡಿಬೋದು ಅಂತ ಹೇಳ್ತಾ ಮುಂದಿನ ಪತ್ರವನ್ನು ನೋಡೋಣ ಬನ್ನಿ ಸ್ನೇಹಿತರೆ.